ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಸಂಡೇ ವ್ಲಾಗ್. ಸಂಡೇ ಆದ್ದರಿಂದ ಮಕ್ಕಳು ಮನೆಯಲ್ಲಿದ್ದರು. ಹಾಗೆ ಇವತ್ತು ತಿಂಡಿಗೆ ಅಂತ ನಾನು ಸಬ್ಬಸ್ಗೆ ಸೊಪ್ಪು ಹಾಕಿ ಮೊಟ್ಟೆ ಪಲ್ಯ ಮಾಡಿದ್ದೆ. ಹಾಗೆ ಕಾಯಿ ಮತ್ತು ಪುದೀನ ಚಟ್ನಿನೂ ಮಾಡಿದ್ದೆ. ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಆದಷ್ಟು ಮನೆಯಲ್ಲಿ ಗೋಧಿ ಹಸಿಟ್ಟನ್ನೇ ಬಳಕೆ ಮಾಡಿ, ಜಾಸ್ತಿ ಮೈದಾ ಹಸಿಟ್ಟನ್ನು ಬಳಕೆ ಮಾಡಬೇಡಿ. ಮಾಡಲೂಬಾರ್ದು ಅದು, ಯಾಕಂದರೆ ಮಕ್ಕಳಿಗೆ ಜೀರ್ಣ ಆಗಲ್ಲ ಜಾಸ್ತಿ. ಹಾಗೆ ನನ್ನ ಮಗನಿಗೆ ಮೊಟ್ಟೆ ಪಲ್ಯ ಮತ್ತು ಚಪಾತಿ ಹಾಕ್ಕೊಟ್ಟೆ. ನನ್ನ ಮಗಳಿಗೆ ಚಟ್ನಿ ಮತ್ತು ಚಪಾತಿ ಹಾಕ್ಕೊಟ್ಟೆ, ಯಾಕಂದರೆ ಅವ್ರವ್ರಿಗೆ ಇಷ್ಟ ಅದು ಅಷ್ಟೇ. ಅದಕ್ಕೆ ಕೊಟ್ಟೆ. ಅವ್ರದ್ದು ಆಯಿತು ತಿಂದು. ಮತ್ತು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸ್ವಲ್ಪ ಮಕ್ಕಳಿಗೆ ವಿಂಟರ್ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗೆ ಹೋಗ್ತಾಯಿದ್ವಿ. ಮತ್ತು ಆದಷ್ಟು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊಳ್ಳೆ ಕಾಟ ಮತ್ತು ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ ಈಗ. ಆದಷ್ಟು ಕೇರ್ ತಗೊಳ್ಳಿ ನಿಮ್ಮ ಬಗ್ಗೆ. ಮತ್ತು ಮಕ್ಕಳಿಗೆ ಆಗಲಿ ಜ್ವರ ಬಂದರೆ, ಕೆಮ್ಮು ಬಂದರೆ ಬೇಗ ಹಾಸ್ಪಿಟ್ಲ್ಗೆ ಹೋಗಿ. ಅಂಗಡಿಗೆ ಬಂದ್ವಿ. ನಾವು ಬಂದಮೇಲೆ ಅವನು ಟ್ರಯಲ್ ಮಾಡ್ತಾಯಿದ್ದ, ಯಾವುದು ಇಷ್ಟ ಆಗ್ತಾಯಿಲ್ಲ ಅಮ್ಮ ಅಂತ ನೋಡ್ದೆ. ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಮನೆಗೆ ಬಂದು ಬೇಗ ಅಡುಗೆ ಮಾಡಿದೆ. ನಾಟಿ ಕೋಳಿ ತಂದು ಮಡಗಿದ್ರು. ಹಾಗೆ ನಾಟಿ ಕೋಳಿ ಸಾರು ಮಾಡಿ, ಮಕ್ಕಳು ಕೀಮಾ ಉಂಡೆ ಬೇಕಮ್ಮ ಅಂದರು. ಅವ್ರಿಗೂ ಕೀಮಾ ಉಂಡೆ ಫ್ರೈ ಮಾಡಿದೆ. ಇದು ಚಿಕನ್ ಕೀಮಾ ತುಂಬ ಚೆನ್ನಾಗಿರುತ್ತೆ, ಸ್ಪಂಚಿಯಾಗಿರುತ್ತೆ. ಹಾಗೆ ಟೇಸ್ಟಿಯಾಗಿ ಮಾಡಿ, ಸ್ವಲ್ಪ ಖಾರ ಕಮ್ಮಿ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಸಾಸ್ಗಳು ಕೊಡೋಕ್ಕೆ ಹೋಗಬೇಡಿ. ಮನೆಯಲ್ಲೇ ಸ್ವೀಟ್ ಚಟ್ನಿಯನ್ನು ಮಾಡಿ ಕೊಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ಯಾಕಂದರೆ ಸಾಸ್ಗಳು ತುಂಬ ಹಾನಿಕರ ಅದಕ್ಕೆ. ಇವತ್ತು ನಮ್ಮ ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ರೈಸ್, ಸಲಾಡ್, ಆಮೇಲೆ ಕೀಮಾ ಉಂಡೆ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.